ಮುದ್ದಹನುಮೇಗೌಡ ಅವರ ಮನವೊಲಿಕೆ ಪ್ರಯತ್ನ ಸತತವಾಗಿ ಮೊನ್ನೆಯಿಂದಲೂ ಕೂಡ ನಡೀತಾ ಇದೆ. ಮುದ್ದಹನುಮೇಗೌಡ ಅವರ ಮನೆಗೆ ದಿನೇಶ್ ಗುಂಡೂರಾವ್ ಕೂಡ ಭೇಟಿಯನ್ನ ಕೊಟ್ಟಿದ್ದು ಮುದ್ದಹನುಮೇಗೌಡ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಮೊನ್ನೆಯಿಂದಲೂ ಕೂಡ ಸತತ ಪ್ರಯತ್ನ ನಡೀತಾ ಇದೆ. ಸತತವಾಗಿ ಸರ್ಕಸ್ ಕೂಡ ನಡೀತಾ ಇದೆ. ಬಂಡಾಯ ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿದ್ದಾರೆ ತುಮಕೂರು ಕ್ಷೇತ್ರದಿಂದ ಮುದ್ದಹನುಮೇಗೌಡ. ಈ ಹಿನ್ನೆಲೆಯಲ್ಲಿ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಮುದ್ದಹನುಮೇಗೌಡ ಅವರ ಮನೆಗೆ ದಿನೇಶ್ ಗುಂಡೂರಾವ್ ಹಾಗೇನೆ ಪರಮೇಶ್ವರ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ನಾಮಪತ್ರವನ್ನ ವಾಪಸ್ ಪಡಿಬೇಕು ಅನ್ನುವ ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಇವತ್ತು ಕೊನೆಯ ದಿನ. ಹಾಗಾಗಿ ಏನಾಗುತ್ತೆ ಅನ್ನುವ ಕುತೂಹಲ. ತುಮಕೂರಲ್ಲಿ ಬಂಡಾಯ ಎದ್ದಿದ್ದಾರೆ ಮುದ್ದಹನುಮೇಗೌಡ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ದೇವೇಗೌಡರ ವಿರುದ್ಧ ಈಗಾಗಲೇ ಮುದ್ದಹನುಮೇಗೌಡ ಸ್ಪರ್ಧಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ತನ್ನ ಅಭ್ಯರ್ಥಿ ಅಥವಾ ನಾನು ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಇವತ್ತು ಏನಾಗಬಹುದು, ಕೊನೆಯ ಕ್ಷಣದಲ್ಲಿ ಏನಾದ್ರೂ ನಾಮಪತ್ರವನ್ನ ವಾಪಸ್ ಪಡಿತಾರ ಅನ್ನುವಂತಹ ಕುತೂಹಲ ಈಗ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗ ಮೊನ್ನೆಯಿಂದಲೂ ಕೂಡ ಪರಮೇಶ್ವರ್ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು, ಅಂದ್ರೆ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಆಯ್ತು. ಆದ್ರೆ ಕೊನೆಯ ಕ್ಷಣದವರೆಗೂ ಕೂಡ ನಾನು ತನ್ನ ನಾಮಪತ್ರ ವಾಪಸ್ ಪಡೆಯುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಈಗ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಪರಮೇಶ್ವರ್ ಮತ್ತೆ ಮನವೊಲಿಸುವಂತಹ ಪ್ರಯತ್ನ ಮಾಡಿದ ಬಳಿಕ ಏನಾದ್ರೂ ನಾಮಪತ್ರವನ್ನ ವಾಪಸ್ ಪಡೆಯುವ ಸಾಧ್ಯತೆ ಇದೆಯಾ? ನವಿತಾ, ಇವತ್ತು ಮುದ್ದಹನುಮೇಗೌಡರು ನಾಮಪತ್ರವನ್ನು ನಾನು ಕಣದಿಂದ ವಾಪಸ್ ತರಿತೇನೆ, ನಾಮಪತ್ರವನ್ನು ವಾಪಸ್ ಪಡಿತೇನೆ ಅನ್ನತಕ್ಕಂತ ಒಂದು ಗೋಷ್ಠಿಯನ್ನು ಕೂಡ ಇವತ್ತು ಅವರು ಮಾಡೋರಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಮುದ್ದಹನುಮೇಗೌಡರ ಒಂದು ಬೆಂಬಲಿಗರು ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಇಷ್ಟು ದಿವಸ ಏನು ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರು ಕಣದಲ್ಲಿದ್ರು, ಬಂಡಾಯ ಅಭ್ಯರ್ಥಿಯಾಗಿ ಕೆಎನ್ ರಾಜಣ್ಣ ಮತ್ತು ಮುದ್ದಹನುಮೇಗೌಡರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ರು. ಮುದ್ದಹನುಮೇಗೌಡ ನಾಮಪತ್ರ ವಾಪಸ್ ಪಡೆದಿದ್ದೆ, ಅದರಲ್ಲಿ ನಾನು ಕೂಡ ನಾಮಪತ್ರವನ್ನು ವಾಪಸ್ ಪಡಿತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಕೆಎನ್ ರಾಜಣ್ಣ ಹೇಳಿದ್ರು. ಹೀಗಾಗಿ ಮುದ್ದಹನುಮೇಗೌಡ ಇವತ್ತು ನಾಮಪತ್ರ ವಾಪಸ್ ಪಡೆಯೋದ್ರ ಬಗ್ಗೆ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ತಾರೆ ಮತ್ತು ಮುದ್ದಹನುಮೇಗೌಡ ತೀರ್ಮಾನ ಕೈಗೊಂಡು ಅದರಲ್ಲಿ ರಾಜಣ್ಣ ಕೂಡ ಒಂದು ನಾಮಪತ್ರವನ್ನು ವಾಪಸ್ ಪಡಿತಾರೆ. ಹೀಗಾಗಿ ಮೈತ್ರಿ ಪಕ್ಷದ ಒಂದು ಅಭ್ಯರ್ಥಿಯಾಗಿ ದೇವೇಗೌಡರು ಮಾತ್ರ ಕಣದಲ್ಲಿ ಉಳಿತಾರೆ ಅಂತ ಹೇಳ್ಬೋದು. ಅಂದ್ರೆ ಇಷ್ಟು ದಿವಸ ಮುದ್ದಹನುಮೇಗೌಡರು ಕಣದಲ್ಲಿ ಉಳಿತಾರ ಅಥವಾ ಇಲ್ಲ ಅಂತಕ್ಕಂಥ ಗೊಂದಲ ಏನಿತ್ತು, ಆ ಗೊಂದಲಕ್ಕೆ ಇವತ್ತು ತೆರೆ ಬೀಳುತ್ತೆ ಅಂತ ಹೇಳ್ಬೋದು ನವಿತಾ. ಹಾಗಾಗಿ ಈ ಒಂದು ಮನವೊಲಿಸುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಆಗಬಹುದು ನಾಯಕರುಗಳು. ಖಂಡಿತವಾಗಿಯೂ ನವಿತಾ, ಯಾಕಂತಂದ್ರೆ ಕಳೆದ ಕೆಲ ದಿನಗಳಿಂದ ಒಂದು ಡಿಸಿಎಂ ಪರಮೇಶ್ವರ್ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಸೇರಿದಂತೆ ಸಾಕಷ್ಟು ಹಿರಿಯ ಮುಖಂಡರು ಕೂಡ ಒಂದು ಮುದ್ದಹನುಮೇಗೌಡರ ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಕೆಲವು ಜೆಡಿಎಸ್ ಮುಖಂಡರು ಕೂಡ ಮುದ್ದಹನುಮೇಗೌಡರ ಜೊತೆ ಒಂದು ಚರ್ಚೆ ಕೂಡ ಮಾಡಿದ್ರು. ಹೀಗಾಗಿ ಅಂತಿಮವಾಗಿ ಮುದ್ದಹನುಮೇಗೌಡರು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ನಡೆದಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇವತ್ತು ಮುದ್ದಹನುಮೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಆದ ಬಳಿಕ ಅವರೊಂದು ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಾರೆ. ಮಾಧ್ಯಮ ಗೋಷ್ಠಿಯಲ್ಲಿ ಒಂದು ಮುದ್ದಹನುಮೇಗೌಡರು ಕಣದಿಂದ ಹಿಂದೆ ಸರಿತಕ್ಕಂಥ ಒಂದು ಗೋಷ್ಠಿಯನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ ನವಿತಾ. ಓಕೆ, ಫೈನ್. ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ.